ದಿನನಿತ್ಯ ಬೆಳಗ್ಗೆ ಆದರೆ ಏನಪ್ಪ ಮಾಡೋದು ಅಂತ ಹೆಣ್ಮಕ್ಳಿಗೆ ಅದೇ ಚಿಂತೆ ಆಗಿಬಿಟ್ಟಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ, ಆ ನಂತರ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ದೋಸೆ, ಅದಲ್ಲದೆ ಸೋಯಾ ಪಲಾವ್, ನಂತರ ಶಾವಿಗೆ ಬಾತ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಚಿತ್ರಾನ್ನ ಮಾಡಲಿಕ್ಕೆ ಒಂದು ಮಾವಿನಕಾಯನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನಂತರ ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ಸುಮಾರು 1/4 ಕಪ್ನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1/4 ಟೀ ಸ್ಪೂನ್ನಷ್ಟು ಸಾಸಿವೆ, ಕಡಲೆ ಬೀಜ ಸ್ವಲ್ಪ, ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಅದಲ್ಲದೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಸ್ವಲ್ಪ ಕರಿಬೇವು. ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೇ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡಿದಷ್ಟು ಆ ಹಸಿ ಇರೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಬಿಡ್ತೀನಿ. ಆ ನಂತರ ಉಳಿದಿರುವಂತಹ ಅದೇ ಎಣ್ಣೆಗೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸಾಸಿವೆ. ಈ ಸಾಸಿವೆ ಚಿಟಪಟ ಅಂತಿದ್ದಾಗೇ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಆ ನಂತರ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈರುಳ್ಳಿ ನಿಮಗೆ ಎಕ್ಸ್ಟ್ರಾ ಪಂಚಿಂಗ್ ಟೇಸ್ಟನ್ನು ಕೊಡುತ್ತೆ. ಈರುಳ್ಳಿ ಹಾಕದೆ ಕೂಡ ಮಾಡ್ತಾರೆ ಕೆಲವರು, ಬಟ್ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ಒಂದು ಸಣ್ಣ ಮಾವಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಸ್ವಲ್ಪ ಅರಿಶಿಣ, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸನ್ನು ಮಾಡ್ತಾ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಈ ಮಾವಿನಕಾಯಿ ತುರಿ ಏನಿದೆ ಹೋಗೋಕೆ ಕಚ್ಕೊಳ್ತಾ ಇರುತ್ತೆ, ಸೊ ಹಾಗಾಗಿ ಅದು ಸೀದೋಗಬಾರ್ದು. ಚೆನ್ನಾಗಿ ಫ್ರೈ ಆದ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ಳೋಣ. ಎಸ್ ಸ್ನೇಹಿತರೆ, ಈ ರೆಸಿಪಿಯನ್ನು ಒಮ್ಮೆ ಮಾಡಿ ಇಟ್ಕೊಳ್ಳಿ. ದಿಢೀರಂತ ಮಕ್ಕಳು ಕೇಳಿದ ತಕ್ಷಣ ಅನ್ನ ಕಲಿಸ್ಕೊಡ್ಬೋದು. ಈಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಹಾಗೂ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಬೇಕಾದರೆ ಕಡಲೆ ಬೀಜನ ಹಾಕೋಬಿಡ್ಬೋದು, ಇಲ್ಲ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ. ಈಗ ಬನ್ನಿ ನೆಕ್ಸ್ಟು ಸ್ಪಾಂಜ್ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೆಸ್ರಿಗೆ ತಕ್ಕ ಹಾಗೆ ಸ್ಪಾಂಜಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಸ್ನೇಹಿತರೆ, ತುಂಬಾ ಬೆಣ್ಣೆ ಇದ್ದಂಗೆ ಇರುತ್ತೆ. ಈಗ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಕಪ್ಗೆ ಬಾಂಬೆ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1 ಕಪ್ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ ಮೆಷರ್ಮೆಂಟಲ್ಲಿ 1/3 ಕಪ್ನಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ. ಈಗ ಇದನ್ನು ಒಂದು 2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು 1/4 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು 10 ನಿಮಿಷಗಳ ಕಾಲ ನೆನೆ ಇಟ್ಬಿಡ್ತೀನಿ. ಸ್ನೇಹಿತರೆ, ತೊಳೆದು ಮಾಡಿ, ಇಲ್ಲ ಅಂತಂದರೆ ಅವಲಕ್ಕಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಧೂಳಿರುತ್ತೆ. ಈಗ ನೋಡ್ತಾ ಇರ್ಬೋದು 10 ನಿಮಿಷ ಆದ ನಂತರ ಮೃದುವಾಗಿದೆ ನೋಡಿ, ಈ ರೀತಿ. ಈಗ ಇದನ್ನೇನು ಮಾಡ್ತೀನಿ, ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನಿಲ್ಲಿ ಸುಮಾರು ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಫೈನ್ ಪೇಸ್ಟ್ ಆಗಬೇಕು ನೋಡಿ, ಈ ರೀತಿ. ಎಸ್, ಮೇಲ್ಗಡೆ ನೊರೆ ಬರಬೇಕು. ನೊರೆ ಬಂತು ಅಂದರೆ ಚೆನ್ನಾಗಾಗಿದೆ ಅಂತ ಹೇಳಿ ಅರ್ಥ. ನಾನು ಅದೇ ಬೌಲ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ರೆಸಿಪಿ ತುಂಬಾ ಈಸಿ ಹಾಗೂ ಇನ್ಸ್ಟೆಂಟಾಗಿ ಆಗುವಂಥ ರೆಸಿಪಿ. ಮನೆ ಮಂದಿ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮನೇಲಿ ಸಚ್ಚಿತ್ಕಂತೂ ಈ ರೆಸಿಪಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈಗ ಹೇಗೋ ಹಂಚು ಕಾದಿರೋವಂಥ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಚಿಮ್ಕಿಸ್ಕೊಳ್ಳೋಣ. ಎಣ್ಣೆ ಚಿಮುಕ್ಸೋದು ಯಾಕಪ್ಪ ಅಂತಂದರೆ ತುಂಬ ಜಾಸ್ತಿ ಹೀಟ್ ಆಗಿದರೆ ಅದರ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸ್ವಲ್ಪ ನೀರನ್ನು ಚಿಮುಕಿಸ್ತಾರೆ. ಈಗ ಒಂದು ಸೌಟ್ನಷ್ಟು ಹಾಕಿ ನೀಟಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫುಲ್ಲು ಒಂದೇ ಸಮ ಉಯ್ತೀನಿ ಅಂತ ಅಂದರೂ ಓಕೆ, ಇಲ್ಲಪ್ಪ ಈ ರೀತಿ ಮಸಾಲೆ ದೋಸೆ ಥರ ಉಯ್ತೀನಿ ಅಂದರೂ ಓಕೆ. ಬಟ್ ಆದರೆ ಇದು ಮಸಾಲೆ ದೋಸೆ ಥರ ಬರೋದಿಲ್ಲ, ಸ್ಪಾಂಜ್ ದೋಸೆ ಥರ ಬರುತ್ತೆ. ಹೇಳ್ತಾ ಇದ್ದೀನಲ್ಲ, ಬಟ್ ಸೂಪರಾಗಿರುತ್ತೆ ಟೇಸ್ಟು. ನೀವು ಊಹೆನೇ ಮಾಡಿರೋಕ್ಕಾಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಈಗ ಆಗಿದೆ, ಇದನ್ನು ಮಗ್ಚಾಕುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ರುಚಿಯಾಗಿರುವಂಥ ಇನ್ಸ್ಟೆಂಟ್ ದೋಸೆ ಸಿದ್ಧವಾಗಿದೆ. ನಾನು ಇದನ್ನು ಚಟ್ನಿ ಜೊತೆ ಹಾಗೂ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಈಗ ಯಾವ ರೀತಿ ಸೋಯಾ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು 1/4 ಕಪ್ನಷ್ಟು ಸೋಯಾನ ಹಾಕ್ಕೊಂಡು ಬಿಸಿನೀರನ್ನು ಹಾಕಿ, ಅಂದರೆ ಕುದೀತಾ ಇರೋವಂಥ ನೀರನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಬಿಡಿ. 5 ನಿಮಿಷ ಆದ ನಂತರ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಸೋಯಾ ಒಂಥರ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಸ್ನೇಹಿತರೆ, ನೋಡಿಕೊಂಡು ಇದನ್ನು
ನೀಟಾಗಿ ಸ್ವಲ್ಪ ಸುಡ್ತಿರುತ್ತಲ್ಲ ಕೈ ಹಾಕಿ ನೀಟಾಗಿ ಟೈಟಾಗಿ ಹಿಂಡ್ಕೊಳ್ಳಿ. ಈ ರೀತಿ ಸ್ಕ್ವೀಸ್ ಮಾಡಿದಾಗ ಅದರಲ್ಲಿರುವಂಥ ನೊರೆ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಬಂದ್ಬಿಡತ್ತೆ. ಈ ರೀತಿ ಬಂದ್ಬಿಡ್ಬೇಕು, ಅದು ಒಂಚೂರು ಕೂಡ ಇರೋ ಅವಶ್ಯಕತೆ ಇಲ್ಲ, ಆಯಿತಾ. ಈಗ ನೆಕ್ಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಸುಮಾರು 3 ಟೇಬಲ್ ಸ್ಪೂನಷ್ಟು. ಎಣ್ಣೆ ಕಾಯ್ತಿದ್ದಾಗೇ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು, ಸ್ವಲ್ಪ ಶಾಹಿ ಜೀರಾ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ ನಂತರ ಇಲ್ಲಿ ದಪ್ಪ ಗಾತ್ರದ ಈರುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಜೊತೆನೇ ನಾನೇನು ಮಾಡ್ತೀನಿ, ಸೋಯಾ ಹಾಕ್ಬಿಡ್ತೀನಿ. ಎರಡೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಹಾಗಾಗಿ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿ ರುಚಿ ಇರುತ್ತೆ. ಈ ಸೋಯಾನ ಉರಿಲಿಲ್ಲ ಅಂದರೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಈಗ ಎರಡೂ ಕೂಡ ಚೆನ್ನಾಗಿ ಹುರಿದಾಗಿದೆ. ಈಗ ಬೀನ್ಸ್ ಮತ್ತು ಕ್ಯಾರೆಟ್ ನೋಡಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ತೆಳುಗೆ ಸ್ಲೈಸ್ ಮಾಡಿದ್ದೀನಿ. ಈಗ ಎಲೆಕೋಸು ನೋಡಿ ಕಲರ್ ಚೇಂಜ್ ಇದೆ, ಇಲ್ಲಿ ಈ ರೀತಿ ಹೊಸ ಎಲೆಕೋಸು ಬಂದಿತ್ತು, ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ, ಉಪಯೋಗಿಸಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಪ್ರಮಾಣದಲ್ಲಿ ತರಕಾರಿಗಳಿದೆ ಅಂತ. ಈ ರೀತಿ ತರಕಾರಿಗಳನ್ನು ನಾವು ಆಹಾರದಲ್ಲಿ ದಿನನಿತ್ಯ ಸೇವಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ಲೇಮನ್ನು ಕಡಿಮೆ ಮಾಡಿ ಚೆನ್ನಾಗಿ ಹುರ್ಕೊಳ್ತೀನಿ. ನಂತರ ಅರಿಶಿಣ, ಆನಂತರ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಆನಂತರ ಇಲ್ಲಿ ಗರಂ ಮಸಾಲ. ಸಾಕು ಸ್ನೇಹಿತರೆ, ನೆನಪಲ್ಲಿರಲಿ ಫ್ಲೇಮ್ ಕಡಿಮೆ ಇರಬೇಕು. ಫ್ಲೇಮ್ ಜಾಸ್ತಿ ಇತ್ತು ಅಂದರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಮಸಾಲೆ ಏನಿದೆ ಅದೆಲ್ಲ ಸೀದೋಗುತ್ತೆ, ಆವಾಗ ಒಂಥರ ಕಹಿ ಬಂದುಬಿಡತ್ತೆ. ಸೊ ಈಗ ನೋಡಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಸುಮಾರು 2. ಈಗ 2 ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ತೀನಿ. ಈಗ ಸುಮಾರು ಅರ್ಧ ಲೀಟ್ರಷ್ಟು ನಾನಿಲ್ಲಿ ನೀರನ್ನು ಬಳಸ್ತಾ ಇದ್ದೀನಿ. ಸೊ ನಾನಿಲ್ಲಿ KG ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಅಕ್ಕಿಗೆ ಸುಮಾರು ಒಂದು 300 ಗ್ರಾಮ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡ್ರೆ ಒಂದು 500 ml ನೀರನ್ನು ಹಾಕೋಬೇಕಾಗತ್ತೆ, ಅದು ಉದ್ರುದ್ರಾಗಿ ಆಗಬೇಕು ಅಂತ ಅಂದರೆ. ಈಗ ನೀರು ಕೊತ ಅಂತ ಕೊದೀತಿದೆ, ನೀವು ನೋಡ್ತಾ ಇರ್ಬೋದು. ಈಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಸುಮಾರು 300 ಗ್ರಾಮ್ನಷ್ಟು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮ್ನಲ್ಲಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪನ್ನು ಹಾಕೋಬೋದು. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಿಲನ್ನು ತೆಗೆದುಕೊಂಡು ಬಂದರೆ ಸಾಕು ಸ್ನೇಹಿತರೆ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಸೋಯಾ ಪಲಾವ್ ಸಿದ್ಧವಾಗುತ್ತೆ. ನೋಡಿ, ಎಸ್ ಆಗಿದೆ, ನೋಡ್ತಿದ್ದೀರಾ, ಸಖತ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಮನೇಲಿ ದಿನನಿತ್ಯ ಏನಾದರೂ ಮಾಡಬೇಕು ಅಂದರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ ಖಂಡಿತ. ಒಂದೇ ಸತಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ, ಅನ್ನ ಒಡೆದೋಗುತ್ತೆ. ಈ ರೀತಿ ಲೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮೊಸರು ಬಜ್ಜಿ ಅಥವಾ ಬುರಾಂದಿ ರಾಯ್ತದ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಬನ್ನಿ ಈಗ ನೆಕ್ಸ್ಟು ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಅನಿಲ್ ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ, ಸುಮಾರು 200 ಗ್ರಾಮ್ನಷ್ಟಿದೆ. ಇದರಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ. ಈ ಶಾವಿಗೆಯನ್ನು ಹಾಕಿಬಿಟ್ಟು ಸ್ವಲ್ಪ ಬೆಚ್ಚಗಿರೋಂಥ ನೀರಲ್ಲಿ ಸುಮಾರು 5 ನಿಮಿಷಗಳ ಕಾಲ ಇದನ್ನು ಮುಳುಗಿಸಿಡಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ, ನೀರು ಈ ಶಾವಿಗೆ ಮುಳುಗೋಷ್ಟು ನೀರನ್ನು ಹಾಕಿದ್ರೆ ಸಾಕು, ಜಾಸ್ತಿ ನೀರು ಕೂಡ ಹಾಕೋದು ಅವಶ್ಯಕತೆ ಇಲ್ಲ. 5 ನಿಮಿಷ ಆಗಲಿ, ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. 5 ನಿಮಿಷ ಆದ ನಂತರ ಈಗ ಇದನ್ನು ನೀರನ್ನು ಸಂಪೂರ್ಣವಾಗಿ ಚೆಲ್ಬಿಡ್ಬೇಕು, ಅಂದರೆ ಬಸ್ತು ಬಿಡಬೇಕು. ನೀರಿನ ಅವಶ್ಯಕತೆ ನಮಗಿಲ್ಲ, ಆಯಿತಾ. ಸೊ ನೋಡಿ, ಈ ರೀತಿ ಒಂದು ಜಾಲರಿಯನ್ನು ಇಟ್ಟು ನೀಟಾಗಿ ನೀರನ್ನು ಬಸ್ಕೊಳ್ತಾ ಇದ್ದೀನಿ. ಶಾವಿಗೆ ಮಾತ್ರ ಮೇಲಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಪಾನನ್ನು ಇಟ್ಕೊಂಡು ಆ ಪಾನ್ಗೆ ಸುಮಾರು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯ್ತಿದ್ದಾಗೇ ಕಡಲೆಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈವನ್ ಗೋಡಂಬಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ, ನಾನೊಂದು 10-15 ಗೋಡಂಬಿಯನ್ನು ಹಾಕ್ಕೊಳ್ಳಿ. ಟೇಸ್ಟು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ, ಆಯಿತಾ, ಇದೆಲ್ಲ ಹಾಕೋದ್ರಿಂದ. ಹಾಗೆ ಮಾಡೋದಕ್ಕಿಂತ ಈ ರೀತಿ ಎಲ್ಲ ಸ್ವಲ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ನೋಡಿ, ಇದೆರಡೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ, ಆಯಿತಾ. ಈಗ ಇದನ್ನು ಸೈಡ್ಗೆ ತಿಟ್ಬಿಡಿ. ನಂತರ ಉಳಿದಿರುವಂಥ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಚಿಟಪಟ ಅಂತಿದ್ದಾಗೇ ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 2-3 ಸೆಕೆಂಡ್ ನಂತರ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ. ಯಾಕಪ್ಪ ಅಂದರೆ ಕಡಲೆಬೇಳೆ ದಪ್ಪ ಇರುತ್ತೆ, ಉದ್ದಿನಬೇಳೆ ಸಣ್ಣ ಇರುತ್ತೆ, ಬೇಗ ಸೀದೋಗುತ್ತೆ ಅಂಥೇಳಿ. ನಂತರ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಸುಮಾರು 3 ಟೇಬಲ್ ಸ್ಪೂನಷ್ಟು ಫ್ರೋಝನ್ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಎಲ್ಲ ಕಡೆ ಸಿಗುತ್ತೆ ಫ್ರೋಝನ್ ಬಟಾಣಿ, ನೀವು 1 ವರ್ಷ ಕೂಡ ಇಟ್ಟು ಪ್ರಿಸರ್ವ್ ಮಾಡ್ಬೋದು. ಈಗ ಇದಕ್ಕೆ ದಪ್ಪ ಗಾತ್ರದ 2 ಈರುಳ್ಳಿ, ಆನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಬೀನ್ಸು, ನಂತರ ಕ್ಯಾರೆಟು, ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ತರಕಾರಿಗಳನ್ನು ಯಥೇಚ್ಛವಾಗಿ ಸೇವಿಸೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಈರುಳ್ಳಿ ಜೊತೆಲೇ ಹಾಕಿರೋದ್ರಿಂದ ಎಲ್ಲವೂ ಕೂಡ ಒಂದು 5 ನಿಮಿಷಗಳ ಕಾಲ
ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಿಮೇಟ್ರಿ ಪ್ರಾಪರ್ಟಿ ಜಾಸ್ತಿ ಇದೆ. ಸೊ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಅರಿಶಿನ ಉಪಯೋಗಿಸೋದ್ರಿಂದ. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶಾವಿಗೆನ ಹಾಕಿ ಚೆನ್ನಾಗಿ ಬರ ಅಂತ ಮಿಕ್ಸ್ ಮಾಡಬಾರ್ದು. ಲೈಟ್ ಹ್ಯಾಂಡಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ನೀಟಾಗಿ ಸಮವಾಗಿ ಕ್ರಮಬದ್ಧವಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ನಂತರ ಒಂದು ಅರ್ಧ ಹೋಳನಷ್ಟು ನಿಂಬೆಹಣ್ಣಿನ ರಸ, ಆನಂತರ ಸ್ವಲ್ಪ ಕಡಲೆಬೀಜ ಮತ್ತು ಗೋಡಂಬಿ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದು, ಇದಿಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಈಗ ಸರ್ವ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ನೋಡಿದ್ರಿ ಅಲ್ವಾ, ರುಚಿಯಾಗಿರುವಂತಹ 4 ಬಗೆಯಾದ ರೆಸಿಪಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರಾಗಿರುತ್ತೆ ಹಾಗೂ ರುಚಿಯಾಗಿ ಕೂಡ ಇರುತ್ತೆ. ಈ ಅದ್ಭುತವಾದಂತಹ ರುಚಿಯಾದಂತಹ ಈ 4 ವಿಭಿನ್ನ ರೆಸಿಪಿಗಳನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.